ಸೊ ಇದೆಲ್ಲ ನೀವು ನೋಡ್ಬೋದು. ಇದೆಲ್ಲವೂ ಬಂದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ. ಇಲ್ಲೆಲ್ಲವೂ ಸೋಯಾಬೀನು ಇದೆಲ್ಲ ಬೆಳೀತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಕ್ರಾಪ್ಸ್ ಎಲ್ಲ ನೀವು ನೋಡ್ಬೋದು. ಆಮೇಲೆ ಅದು ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದು ಎಲ್ಲ ಕ್ರಾಪ್ಸ್ನ ಸ್ಟೋರೇಜ್ ಮಾಡೋದು ಅದು ಎಲ್ಲ ಇರುತ್ತೆ. ಡ್ರೈ ಮಾಡೋದು, ಕ್ಲೀನ್ ಮಾಡೋದು, ಈ ಥರ ಎಲ್ಲ ದೊಡ್ಡ ದೊಡ್ಡದಾಗಿದೆ. ಇಲ್ಲಿ ರೈತರ ಹತ್ರ ತುಂಬ ಜಮೀನಿರುತ್ತೆ. ಏನಂದರೆ 500 ಎಕರ್ಸು 1000 ಎಕರ್ಸ್ ಆ ಥರ ಇರುತ್ತೆ ಇಲ್ಲೆಲ್ಲ ಜನಕ್ಕೆ. ಸೊ ಹೀಗಾಗಿ ಇಷ್ಟೆಲ್ಲ ಚೆನ್ನಾಗಿ ದೊಡ್ಡ ದೊಡ್ಡ ಮಾಡಿರ್ತಾರೆ ನೋಡ್ಬೋದು. 10,000 acres. ಯಾ ಸಮ್ ಟೈಮ್ ಇವ್ರು ಹೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ 10,000 ಎಕರ್ಸ್ ಕೂಡ ಒಬ್ಬೊಬ್ಬರಿಗೆ ಇರುತ್ತೆ ಪ್ರಾಪರ್ಟಿ ಅಂತ, ಒಬ್ಬ ಮನುಷ್ಯನಿಗೆ. ಎಸ್, ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತ ಹೇಳಿ ಮಾಡ್ತಾರೆ ಸ್ಯಾಟರ್ಡೆ ದಿವಸ. ಒಂದು ದಿವಸ ನಾನು ನಿಮಗೆ ಅದನ್ನು ಕೂಡ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀನಿ. ಇದೆಲ್ಲ ನೋಡ್ಬೋದು ನೀವು. ಅವರೆಲ್ಲ ಹೇಗೆ ಬಂಡಲ್ಸ್ ಎಲ್ಲ ಸುತ್ತಿಟ್ಟಿದ್ದಾರಲ್ಲ ಅದೆಲ್ಲ ಕ್ರಾಪ್ಸ್ದು. ಇದು ನೋಡಿ, ಇದು ಗಾಡಿ ಸ್ಟೋರೇಜ್ದು. ಇದನ್ನ ಅವರೇ ಸ್ವಂತನೇ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಇದಕ್ಕೆ ಪಿಕಪ್ ಟ್ರಕ್ ಅಂತ ಹೇಳ್ತಾರೆ ಅಮೇರಿಕಾದಲ್ಲಿ. ಸೊ ಈ ಥರ ಇದನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಅವ್ರದ್ದು ಏನೇನು ಸ್ಟೋರೇಜ್ ಇರುತ್ತೋ ಅದನ್ನೆಲ್ಲ ಅವರು ಸಾಗಿಸ್ಲಿಕ್ಕೆ ಯೂಸ್ನ ಮಾಡ್ತಾರೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ಮೌಂಟನ್ಸ್ ಎಲ್ಲ ಮುಂದ್ಗಡೆ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿ ಗ್ರೀನರಿ ತುಂಬ ಚೆನ್ನಾಗಿದೆ. ನಾವಿವಾಗ ಹೋಗ್ತಾ ಇರೋದು ಇದಕ್ಕೆ ಇಂಟರ್ಸ್ಟೇಟ್ 90 ಅಂತ ಹೇಳ್ತಾರೆ. ಹೈವೇ 90 ಇಂಟರ್ಸ್ಟೇಟ್ I-90 ವೆಸ್ಟ್ಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಹೈವೇ ನ್ಯೂಯಾರ್ಕ್ದಿಂದ ಕ್ಯಾಲಿಫೋರ್ನಿಯಾಗೆ ಕನೆಕ್ಟ್ ಆಗುತ್ತೆ. ಈ ಎರಡು ಹೈವೇಗಳು ನೋಡ್ಬೋದು. ಅಲ್ಲಿ ಕೂಡ ನೀವು ನೋಡ್ಬೋದು. ಹೋಗ್ಬಿಡ್ತಾ ಅನಿಸುತ್ತೆ. ನೋಡಿ, ಅದು ಕ್ಯಾಲಿಫೋರ್ನಿಯಾ ಟು ನ್ಯೂಯಾರ್ಕ್ ಹೋಗೋ ರೋಡು. ಆ ಕಡೆ ಗಾಡಿಗಳು ಹೋಗ್ತಾ ಇರೋದು. ಇದು ನಾವು ಹೋಗ್ತಾ ಇರೋ ರೋಡ್ ಬಂದ್ಬಿಟ್ಟು ನ್ಯೂಯಾರ್ಕ್ ಟು ಕ್ಯಾಲಿಫೋರ್ನಿಯಾ. ಬಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮಿನಿಯಾಪೋಲಿಸ್ದಿಂದ. ಈಗ ರೋಡ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಇಲ್ಲಿ ಇರೋದ್ರಿಂದ ಇಲ್ಲಿ ನಾವು ಸ್ಲೋ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಸ್ಪೀಡ್ ಬಂದ್ಬಿಟ್ಟು 80 ಇದೆ. ನೀವು ನೋಡ್ಬೋದು, ಗೂಗಲ್ನಲ್ಲಿ ತೋರಿಸ್ತಾ ಇದ್ದೀನಿ ಮ್ಯಾಪ್ನಲ್ಲಿ. ಇಲ್ಲಿ ಸ್ಪೀಡ್ ಬಂದ್ಬಿಟ್ಟು 80 ಇದೆ. ಬಟ್ ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ಝೋನ್ ಇರೋದ್ರಿಂದ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 65 ಅಂತ ಹಾಕಿದ್ದಾರೆ. ಇದು ನೋಡಿ, ಇದೆಲ್ಲವೂ ಹಳೆ ಮನೆಗಳು ಈ ಥರ ಎಲ್ಲ ಇದೆ. 80 ಮೈಲ್ಸ್ ಪರ್ ಅವರ್ ಇದೆ. ಬಟ್ ಇವಾಗ ಬಂದ್ಬಿಟ್ಟು ನಾವು ಸ್ಲೋ, ಇಲ್ಲಿ ಕನ್ಸ್ಟ್ರಕ್ಷನ್ ಝೋನ್ ನಡೀತಾ ಇರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ಇವಾಗ 45. ಆಮೇಲೆ ಒಂದೇ ಲೇನ್ ಮಾಡಿದ್ದಾರೆ. ಇವಾಗ ಕನ್ಸ್ಟ್ರಕ್ಷನ್ ಇರೋದ್ರಿಂದ 2 ಲೇನ್ ಇರೋದು 1 ಲೇನ್ ಮಾಡಿ ಡೈವರ್ಜೆಂಟ್ ಕೊಟ್ಟಿದ್ದಾರೆ. ನೋಡ್ಬೋದು, ಹಳೆಯ ಒಂದು ರೈಲ್ವೆ ಟ್ರ್ಯಾಕ್. ಈ ಥರ ಬರ್ದಿರ್ತಾರೆ ನೆಕ್ಸ್ಟ್ 3 ಮೈಲ್ ಕೂಡ ಇದು ಕನ್ಸ್ಟ್ರಕ್ಷನ್ ಏರಿಯಾ ಇದೆ ಅಂತ. ಓ, ಟೆಸ್ಲಾ, ಎಸ್, ಡು ನಾಟ್ ಪಾಸ್, ಈ ಥರ ಎಲ್ಲ ಬರ್ದಿರ್ತಾರೆ ರೋಡಲ್ಲಿ. ತುಂಬ ಇನ್ಸ್ಟ್ರಕ್ಷನ್ಗಳೆಲ್ಲ ಇರುತ್ತೆ. ಆ ಥರ ಇನ್ಸ್ಟ್ರಕ್ಷನ್ನ ರೂಲ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಡ್ರೈವಿಂಗ್ ಮಾಡಿದರೆ ಏನು ಕಷ್ಟ ಇರಲ್ಲ. ನೋಡ್ಬೋದು, ಇಲ್ಲಿ ಬಸ್ ಕೂಡ ಪಾಸ್ ಆಗ್ತಾ ಇದೆ.
ಕೇರಳದಲ್ಲಿ ತುಂಬ ಜನ ಬೈಕ್ ಡ್ರೈವ್ ಕೂಡ ಮಾಡ್ತಾರೆ, ಲಾಂಗ್ ಡ್ರೈವ್ ಕೂಡ ಹೋಗ್ತಾರೆ ಬೈಕ್ದಲ್ಲಿ. ಇದು ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ತುಂಬ ಟ್ರಾವೆಲ್ ಮಾಡ್ತಾರೆ. ಯಾ, ಯು ಕ್ಯಾನ್ ಸಿ ದ ಬಫೆಲೋ. It's called bison. Bison. Buffalo, it's called bison here. This region divided to 3 categories. One is Dakota region, Lakota region, Lakota region. So this entire state, South Dakota and North Dakota, consists of 3 regions. So they are the real American Indians by birth. So this belongs to a tribal region, and now they belong to the states, and they become United States after independence. ಇಲ್ಲಿ ನೀವು ನೋಡ್ಬೋದು ಬ್ಲೂ ಕಲರ್ ಬೋರ್ಡ್ ಮೇಲೆ ರೆಸ್ಟ್ ಏರಿಯಾ ಅಂತ ಹೇಳಿ ಬರ್ತಿದೆ. 1.5 ಮೈಲ್ ಇದು ರೆಸ್ಟ್ ಏರಿಯಾ ಅಂತ ಅಂದರೆ ಇಲ್ಲಿ ಏನು ಮಾಡಿರ್ತಾರೆ ಅಂದರೆ ಇಲ್ಲಿಯ ಗೋರ್ಮೆಂಟು ರೆಸ್ಟ್ ಏರಿಯಾ ಅಂತ ಮಾಡಿಬಿಟ್ಟು ಅಲ್ಲಿ ಎಲ್ಲ ಬಾತ್ರೂಮ್ಸ್ ಎಲ್ಲ ಇರುತ್ತೆ, ಆಮೇಲೆ ಗಾರ್ಡನ್ ಥರ ಮಾಡಿರ್ತಾರೆ. ಅದನ್ನು ಕೂಡ ನಿಮಗೆ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನನಗೆ ತೋರಿಸ್ತೀನಿ. ಸೊ ಆ ರೀತಿ ಇರೋದ್ರಿಂದ ಟ್ರಕ್ ಆಗಲಿ ಅಥವಾ ಆಮೇಲೆ ಯಾರು ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾರಲ್ಲ, ಇದು ಹೈವೇ ಆಗಿರೋದ್ರಿಂದ ಸೊ ಅಲ್ಲಿ ನಾವು ಹೋಗಿಬಿಟ್ಟು ವೆಹಿಕಲ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲ ಬಾತ್ರೂಮ್ಸ್ನ ಎಲ್ಲ ಯೂಸ್ ಮಾಡಿ ನಾವು ಏನಾದರೂ ತಿಂಡಿ ಆ ಥರ ಮಾಡೋದಿತ್ತು ಅಂದರೆ ತಿಂಡಿ ಮಾಡಿಕೊಂಡು ನಾವು ಅಲ್ಲಿಂದ ಹೊರಡ್ಬೋದು. ಆ ಥರ ಮಾಡಿರ್ತಾರೆ. ಆಮೇಲೆ ಅಲ್ಲಿ ಇನ್ನೊಂದು ಬೋರ್ಡ್ದಲ್ಲಿ ನೀವು ನೋಡಿದ್ರಿ ನೆಕ್ಸ್ಟ್ ರೆಸ್ಟ್ ಏರಿಯಾ ಬಂದುಬಿಟ್ಟು 105 ಮೈಲ್ಸ್ ಆದಮೇಲೆ ಇದೆ. ಸೊ ಅದನ್ನು ಕೂಡ ಅವ್ರು ಬರೆದಿರ್ತಾರೆ. ಇವಾಗ ನೆಕ್ಸ್ಟ್ ರೆಸ್ಟ್ ಏರಿಯಾ ಎಲ್ಲಿದೆ, ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟ್ ಮತ್ತೆ ಯಾವಾಗ ನಿಮಗೆ ರೆಸ್ಟ್ ಏರಿಯಾ ಈ ಒಂದು I-90 ಹೈವೇದಲ್ಲಿ ನಿಮಗೆ ಸಿಗುತ್ತೆ ಅನ್ನೋದನ್ನು ಕೂಡ ಅವರು ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೋಡ್ಕೊಂಡು ಬಿಟ್ಟು ನಿಮಗೆ ನಿಮ್ಮ ಅನುಕೂಲ ಪ್ರಕಾರ ನೀವು ರೆಸ್ಟ್ ಏರಿಯಾದಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಎಸ್, ಈ ಥರ. ಸೊ ಇದು ಬಂದುಬಿಟ್ಟು ರೆಸ್ಟ್ ಏರಿಯಾ. ಇದು ಚಿಕ್ಕದಾಗಿದೆ, ನಾನು ನಿಮಗೆ ಹಾಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಒಂದೊಂದು ಕಡೆ ತುಂಬ ದೊಡ್ಡದು ಕೂಡ ಇರುತ್ತೆ. ಇದೇ ರೆಸ್ಟ್ ಏರಿಯಾ ಪ್ಲೇಸು. ಈ ಥರ ಎಲ್ಲ ಇಲ್ಲಿ ಟ್ರಕ್ ನಿಲ್ಲಿಸ್ಕೊಂಡ್ಬಿಟ್ಟು ಯೂಸ್ನ ಮಾಡ್ತಾರೆ. ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ಕೂಡ ಇರುತ್ತೆ. ತುಂಬ ಚೆನ್ನಾಗಿ ಫೆಸಿಲಿಟಿನ ಕೊಟ್ಟಿರ್ತಾರೆ. ಇದು ಈ ಕಡೆ ಹೋಗೋರಿಗೆ ಇದು ನೀವು ನೋಡ್ಬೋದು, ಅದು ಆ ಕಡೆಯಿಂದ ಬರೋರಿಗೆ ರೆಸ್ಟ್ ಏರಿಯಾ ಆಗಿರುತ್ತೆ. ಇದು ಒಂದು ಚಿಕ್ಕ ಪುಟಾಣಿ ಹಳ್ಳಿ ಇಲ್ಲಿದು. ನೋಡ್ಬೋದು ಇಲ್ಲಿ ಸ್ಮಾಲ್ ಏರ್ಪೋರ್ಟ್, ಸ್ಮಾಲ್ ಏರ್ಪೋರ್ಟ್. ಅಲ್ಲಿ ಒಂದು ಚಿಕ್ಕ ಫ್ಲೈಟ್ ನಿಂತಿತ್ತಲ್ಲ ಅದೇ. ಇಲ್ಲಿ ನೀವು ನೋಡ್ಬೋದು ಸ್ಪೀಡ್ ಲಿಮಿಟ್ 80 ಅಂತ ಹೇಳಿ ಬರ್ತಿರ್ತಾರೆ. 80 ಮೈಲ್ಸ್ ಪರ್ ಅವರ್. ಯಾ, ನಾಟ್ ಕಿಲೋಮೀಟರ್ಸ್. ಅಮೇರಿಕಾದಲ್ಲಿ ಇಲ್ಲಿ ಮೈಲ್ಸ್ ಅನ್ನ ಯೂಸ್ ಮಾಡ್ತೀವಿ, ನಾಟ್ ಕಿಲೋಮೀಟರ್ಸ್. ಎಷ್ಟು ವಿಶಾಲವಾಗಿದೆ,
ಎಷ್ಟು ಚೆನ್ನಾಗಿ ಗ್ರೀನರಿ ಎಲ್ಲ ಎಷ್ಟು ಚೆನ್ನಾಗಿದೆ. ಒಂಚೂರು ಬೋರ್ ಆಗಲ್ಲ. 600 ಮೈಲ್ಸ್ ನಾವು ನಿನ್ನೆ ಕೂಡ 500 ಮೈಲ್ಸ್ನ ಕವರ್ ಮಾಡಿದ್ವಿ. ಒಂಚೂರು ಬೇಜಾರಾಗಲಿಲ್ಲ ನಮಗೆ ಡ್ರೈವಿಂಗ್ ಮಾಡಲಿಕ್ಕೆ. ನಾವಿವಾಗ ಓವರ್ಟೇಕ್ ಮಾಡ್ತಾ ಇದ್ದೀವಿ ಮುಂದ್ಗಡೆ ಗಾಡಿದು. ಯಾವಾಗೂ ಇಲ್ಲಿ ಹೈವೇ ಮೇಲೆ ಲೆಫ್ಟ್ ಸೈಡ್ ಯಾರು ಜಾಸ್ತಿ ಗಾಡಿ ಚಲಾಯಿಸೋದಿಲ್ಲ, ಯಾಕಂದರೆ ಎಮರ್ಜೆನ್ಸಿ ವೆಹಿಕಲ್ಗಳಿಗೆ, ಪೊಲೀಸ್ ವೆಹಿಕಲ್ಗಳಿಗೆ ಅಂತ ಇಟ್ಟಿರ್ತಾರೆ. ಸೊ ಬಟ್ ನಾವು ಈ ಥರ ಓವರ್ಟೇಕ್ ಮಾಡಬೇಕಾದ್ರೆ ನಾವು ಲೆಫ್ಟಿಗೆ ಬಂದುಬಿಟ್ಟು ಆಮೇಲೆ ಮತ್ತೆ ರೈಟ್ ಲೇನ್ಗೆ ವೆಹಿಕಲ್ನ ತಗೊಳ್ತೀವಿ. ಸೊ ಇಲ್ಲಿ ತುಂಬ ಅಮೇರಿಕಾದಲ್ಲಿ ತುಂಬ ಎಲ್ಲರೂ ರೂಲ್ಸ್ ಪ್ರಕಾರನೇ ಗಾಡಿಯನ್ನು ಓಡಿಸ್ತಾರೆ, ಯಾರೂ ರೂಲ್ಸ್ನ ಬ್ರೇಕ್ ಮಾಡಲ್ಲ. ಸೊ ಇದು ಒಂಥರ ಸೇಫ್ ಆಗಿರುತ್ತೆ ಡ್ರೈವಿಂಗ್ಗೆ. क्या नहीं दिया वो तू देना है. मतलब ये जो वीडियो इन्फॉर्मेशन लाइक ಇನ್ನು ನೋಡ್ಬೋದು ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ. ಇದು ಮುಂದೆ ಹೋಗ್ತಾ ಇದೆಯಲ್ಲ ಈ ವೆಹಿಕಲ್ ನೋಡ್ಬೋದು, ಇದು ಒಂಥರ ಮೊಬೈಲ್ ಹೋಮ್ ಇದ್ದ ಹಾಗೆ. ಅಲ್ಲಿ ಅದರಲ್ಲೇ ವೆಹಿಕಲ್ದಲ್ಲೇ ಅವರು ಮಲ್ಕೊಳ್ತಾರೆ, ಆಮೇಲೆ ಎಲ್ಲ ಅಡುಗೆ ಕೂಡ ಕುಕ್ ಮಾಡ್ಕೊಳ್ತಾರೆ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಒಳಗಡೆ ಬಾತ್ರೂಮ್ ಕೂಡ ಇರುತ್ತೆ ಅದರಲ್ಲಿ. ಸೊ ಹೈವೇ ಇಲ್ಲಿ ಅಮೇರಿಕಾದಲ್ಲಿರೋ ಹೈವೇ, ಫ್ರೀವೇ, ಆಮೇಲೆ ಇಂಟರ್ಸೆಕ್ಷನ್ ಹೈವೇ ಅಂತ ತುಂಬ ಎಲ್ಲ ಇರುತ್ತೆ. ಇವ್ರಿಗೆ ತುಂಬ ಇಂಟರ್ಸ್ಟೇಟ್, ಇವ್ರಿಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ. ಇವ್ರು ನಿಮಗೆ ಅದ್ರ ಬಗ್ಗೆ ಎಲ್ಲ ಇವಾಗ ಮಾಹಿತಿನ ನೀಡ್ತಾರೆ. So this is highway, like it's called freeway. If you see the road there, it's freeway. There is no supports, no guardrail to protect the traffic. So those are called freeways. If they have guardrails and supports, they call it highway. And after highway, if it is a more information in the traffic lanes, it's called interstate. So this interstate came to United States. They converted freeway to highway and highway to interstates late in 1950s. So all the roads, like we call in India, National Golden Triangle, like connecting to north to south, east to west, like North Kashmir to South Kanyakumari, and Bengal to Gujarat. All these are now they're calling as a highways, but here they call as interstate. So these are interstate highways across all the United States. So once you, like the difference between interstate highway and highway and then freeway. So only that is how the traffic is protected. If you have a lot of information on the roadway, that's called interstate. If it is guardrails, it is a highway. If there is no guardrails, then it is called freeway. So how these are funded? These are funded like most of the cities as in India, like they funded to a private public partnership funding program, like by paying the public here by tolls. And usually if they don't pay by tolls, they pay through
gas prices. So each gas, like a gasoline, the petrol they call. So the gasoline we pay for the petrol price per year, the gallon. So certain amount goes to the roadway funding developments. So all the states, some funds go to the roadway development, some funds through the tollways. So the tollway, they collect the money to fund these interstate highways. Yeah, that's it pretty much. You can enjoy this interstate highway traffic, the rules, the traffic regulations need to follow. So that's this information helpful to understand better what is this interstate highways and freeways. And this is a 2 travel lanes. Usually this travel lane is called 12 feet standard width, and after the travel lane this is called the shoulder. The shoulder and the travel, they call the shoulder is around like 4 feet to 6 feet. So, and this is the, like if you say this is the exit. So exit, you go to connect to the cities or the small towns. So those are different speed limit, and this is a regular speed limit, like starting from 55 miles per hour to up to 85 miles per hour based on the interstate and the location. So this travel lane, like 12 feet each travel lane, and there is a, as I told you, there is a shoulder travel, and the shoulder travel lane they use for emergency purpose. Do not drive on the shoulders. So only the shoulders will drive whenever you are in emergency situation. You have to turn on the emergency lights and you have to park on the emergency. But it is illegal, and if you stay on the shoulders, the police cops will need to identify and needs to give penalty and the fine. So that is only for emergency purpose. If you are in emergency, then we have to occupy on the shoulders. So these rules are like based on the insurance here, need to follow, must follow. If the people die in the travel lane, like then there is no one can help. It's legally you can die the travel lane if you don't maintain speed. If you are parked in the shoulder, if someone hit on the shoulder, then it's also death will happen, and there is no legal proceedings after that because you park in the wrong direction. So you can't park in the shoulder, and it is emergency. That's why we have to know, do not park in the shoulder. If someone hit, you are parking in the shoulder, if death happens, then no one can help. The legal system also, they don't help because you are parked in the wrong way. That means once you are emergency, then you can park it, then you have to inform it, but there is a chances of there is no legal help on the civil court cases also. So those, like you can see in the night time, these are the guide, like a radium sticker on there. Those are the flashings. So those will help, like in the night low vision. There is a ditch there, they call ditch here. So those will help. And if it is large of ditch, and they put this guardrails. These are called guardrails. So that it will protect the traffic vehicle. It doesn't break. And this is a similar like a highway grade crossing bridge. They call it grade crossing. It's a 4-span bridge for the highway interstate loading only. So that means they only the traffic highway loading only carry. They don't carry other like military vehicles, special vehicles. If we carry special vehicles, we have to take permission to drive on the interstate on the bridges, because those bridges and the roadways are designed for certain loading conditions. So we can't give permit to the government doesn't give permit on the state level. If you bring any heavy equipment, you need to take permit before. If there is no permit, you can't drive it, because the bridge system and the roadway system doesn't support those vehicles. So these are all the technical information behind we have to follow. And if you see the traffic lanes here, and these are the solid line on the right side, that means you cannot cross on the solid line because it is a shoulder. If you cross the solid line, you're not allowed to cross on the solid line. But here, if you see, there are stripe lines. That means you can cross the stripe lines by giving the signal like this, and you can go to the stripe line to other lane. Whenever it is a
not continuous, then you can cross it. And there is a solid yellow line, that means you cannot cross there. Each color is also a significance. You have to understand which color, why they use yellow color, why they use white color. Usually they use yellow color in the near the highway ditch, and in the white solid in the travel lane. That's you have the white of it. So each, like, there is specific significance on each color also, and what kind of solid line or the regular line or continuous line, and the guardrail, and why they give the yellow color, all have some information on that. Because of the emergency safety, they use that one. For here in the exits, typically they use the green screen, and then the white letters. And if you have information like a hospital, they use a blue screen. So all this, everything is need to know. This is information for those who want to know in detail about the information. It's the yield sign. Yield for the passengers who drive in this vehicle. That means if you come on the front way exit ramp, you must give yield. That means you have to, sometimes you need to stop the vehicle and you have to allow other passengers to go. That is called yield. That means you cannot drive if there is more traffic. You have to control your speed and you have to go. That is the meaning of yield. Yield will definitely help for the safety driving. All these are for safety driving. So these will count while doing the investigation. If any accident happens, all these traffic violations, they will do investigation by investigators, through insurance people, through safety people like the police cops. All they do inspection like this. Thank you. Thank you for giving a lot of information on the road and the road signs. ಸೊ ಇವಾಗ ನೀವು ನೋಡಿದ್ರಿ, ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಇಲ್ಲಾಂದರೆ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ನಾನು ಇದನ್ನ ಕನ್ನಡದಲ್ಲಿ ಮಾಡಲಿಕ್ಕೆ ಪ್ರಯತ್ನ ನಾನು ಪಡ್ತೀನಿ. ಬಟ್ ಇವ್ರಿಗೆ ಇದ್ರ ಬಗ್ಗೆ ಎಲ್ಲ ತುಂಬ ನಾಲೆಡ್ಜ್ ಇರೋದ್ರಿಂದ ನಾನು ಇವ್ರಿಗೇ ಮಾತಾಡಲಿಕ್ಕೆ ಹೇಳಿದೆ. ಬಟ್ ನಾನು ನೆಕ್ಸ್ಟ್ ಟೈಮು ಕನ್ನಡದಲ್ಲಿ ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಇದು ಒಂದು ಸ್ಮಾಲ್ ವಾಟರ್ ಪಾರ್ಕ್ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಪಿಕಪ್ ಟ್ರಕ್ ಅಂತ. ಇದನ್ನು ತುಂಬ ಅಮೇರಿಕನ್ಸು ಯೂಸ್ ಮಾಡ್ತಾರೆ. ಯಾಕೆಂದರೆ ಮೊಬೈಲ್ ಹೋಮ್ಸ್ನ ತೊಗೊಂಡು ಹೋಗಲಿಕ್ಕೆ, ಆಮೇಲೆ ಅವ್ರು ಏನಾದರೂ ಶಿಫ್ಟ್ ಮಾಡಬೇಕಾದ್ರೆ ಅದನ್ನ ಅವರು ತುಂಬಾ ಪಿಕಪ್ ಟ್ರಕ್ಸ್ನ ಅವರು ಯುಟಿಲೈಸ್ಗೋಸ್ಕರ ಅವರು ಪಿಕಪ್ ಟ್ರಕ್ನ ತುಂಬಾ ಗಾಡಿಗಳನ್ನ ಓಡಿಸ್ತಾರೆ ಅವರು. ಇದು ಕೂಡ ಪಿಕಪ್ ಟ್ರಕ್ಕೆ ನೋಡ್ಬೋದು ನೀವು. ಎಸ್, ಟ್ರಕ್ ಅದು. ಇದು ನೀವು ನೋಡ್ತಾ ಇರ್ಬೋದು. ಈ ವೆಹಿಕಲ್ ಬಂದ್ಬಿಟ್ಟು ಮೊಬೈಲ್ ಹೋಮ್ ಅಂತ ಅಂತಾರೆ. ಇವನ್ ಅವರು ಯಾರಾದರೂ ಬೋಟಿಂಗ್ ಮಾಡಲಿಕ್ಕೆ ಕೆರೆಗಾಗಲಿ ಆ ಥರ ಎಲ್ಲ ಹೋಗಬೇಕಾದ್ರೆ ಅವರು ಪಿಕಪ್ ಟ್ರಕ್ದಲ್ಲಿ ಕೂಡ ಬೋಟ್ನ ತಗೊಂಡು ಹೋಗ್ತಾರೆ. ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಮಧ್ಯ ರೋಡ್ದಲ್ಲಿ ಯಾರಾದರೂ ಅದನ್ನು ತಗೊಂಡು ಹೋಗ್ತಾ ಇದ್ರೆ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಆಮೇಲೆ ಅವ್ರು ಕಾರ್ಗಳನ್ನ ತಗೊಂಡು ಹೋಗ್ತಾರೆ, ಸೈಕಲ್ಗಳನ್ನ ಹಾಕೊಂಡು ಹೋಗ್ತಾರೆ, ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಇದು ಫ್ರಂಟ್ ವೆಹಿಕಲ್ ಬರ್ತಾ ಇದೆಯಲ್ಲ, ಇದು ಮೊಬೈಲ್ ಹೋಮ್ ಅಂತ ನೋಡಿ. ಅದು ಹಿಂದ್ಗಡೆ ಅವ್ರದ್ದು ಸ್ವಂತ ಕಾರ್ನ ತಗೊಂಡು ಹೋಗ್ತಾ ಇದ್ದಾರೆ ಅವರು. ನೋಡಿ, ಇದು ಕೂಡ ಹೋಗ್ತಾ ಇದೆ ವೆಹಿಕಲ್ ಆ ಥರ. ಆಮೇಲೆ ನೀವು ಇಲ್ಲಿ ರೋಡ್ದಲ್ಲಿ ನೋಡ್ಬೋದು ಎಕ್ಸಿಟ್ 67 ಅಂತ ಹೇಳಿ ಬರ್ದಿದೆ. ಆಮೇಲೆ ಇಲ್ಲಿ ಫುಡ್ಡು, ಆಮೇಲೆ ಗ್ಯಾಸ್ ಸ್ಟೇಷನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ನೋಡಿಬಿಟ್ಟು ನಿಮಗೆ ಎಕ್ಸಿಟ್ನ ತೊಗೊಂಡ್ಬಿಟ್ಟು ನೀವು ಅಲ್ಲಿಗೆ ಹೋಗಿಬಿಟ್ಟು ಅಲ್ಲಿಗೆ ನಿಮ್ಮ
ವೆಹಿಕಲ್ಗೆ ಗ್ಯಾಸ್ ಹಾಕೋದು, ಗ್ಯಾಸ್ ಅಂದರೆ ಪೆಟ್ರೋಲ್ ಹಾಕೋದಾಗಿರಲಿ, ಆಮೇಲೆ ಅಲ್ಲಿ ಏನಾದರೂ ನಿಮಗೆ ತಿಂಡಿ ತಿನಿಸುಗಳಿರುತ್ತೆ, ಸ್ಟೋರ್ ರೂಮ್ ಇರುತ್ತೆ, ಅಲ್ಲಿ ನೀವು ಅದನ್ನ ತಗೊಂಡು ಅಲ್ಲಿ ತಿನ್ಬೋದು. ನಾನು ನಿಮಗೆ ಅದನ್ನು ಕೂಡ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ನಿಮಗೆ ವಿಡಿಯೋನ ತೋರಿಸ್ತೀನಿ. ಈ ಥರ ಎಕ್ಸಿಟ್, ಇದು ಹೈವೇದಿಂದ ಎಕ್ಸಿಟ್ ಬಂದುಬಿಟ್ಟು ಒಳಗಡೆ ಈ ಥರ. ಇಲ್ಲಿ ನಾವು ಇವಾಗ ಹೋಗ್ತಾ ಇರೋದು ಲವ್ಸ್ ಅಂತ ಹೇಳಿ, ಅದು ಕೂಡ ತುಂಬ ಚೆನ್ನಾಗಿ ಫೇಮಸ್ ಆಗಿದೆ ಇವಾಗ ಈ ಸ್ಟೇಟ್ದಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲ ಟ್ರಕ್ ಜಾಸ್ತಿ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಇಲ್ಲಿ ಸ್ಟಾಪ್ ಸೈನ್ ಇರೋದ್ರಿಂದ ಎಲ್ಲ ವೆಹಿಕಲ್ಸು ಕಂಪಲ್ಸರಿ ಸ್ಟಾಪ್ ಮಾಡಿಬಿಟ್ಟು, ಆಮೇಲೆ ಅಕ್ಕಪಕ್ಕಕ್ಕೆ ಲೆಫ್ಟ್ ರೈಟು ಯಾವುದು ವೆಹಿಕಲ್ ಇಲ್ಲ ಅಂದರೆ ಮಾತ್ರ ನೀವು ಡ್ರೈವ್ನ ಮಾಡ್ಕೊಂಡು ಹೋಗ್ಬೋದು. ಬಟ್ ಯಾವುದು ವೆಹಿಕಲ್ ಇಲ್ಲ ಅಂದರೂ ಕೂಡ ಈ ಸ್ಟಾಪ್ ಸಿಗ್ನಲ್ದಲ್ಲಿ ನೀವು ಸ್ಟಾಪ್ ಮಾಡಿಬಿಟ್ಟೇ ಮುಂದೆ ಹೊರಡೋದು. ಈ ರೀತಿ ರೂಲ್ಸ್ನ ಫಾಲೋ ಮಾಡಬೇಕು. ಇದು ನೋಡಿ, ಇಲ್ಲಿರುವಂಥ ಒಂದು ಹಳ್ಳಿ, ಇದು ಇದು ನೋಡಿ, ಇದು ಒಂದು ಮೊಬೈಲ್ ಹೋಮು. ಅದು ಅವ್ರ ಗಾಡಿನ ಅವರು ಹಿಂದ್ಗಡೆ ಅಟ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. क्या नाम है इस टाउन का? ಓಕೆ, ರ್ಯಾಪಿಡ್ ಸಿಟಿ ಅಂತ ಹೇಳಿಬಿಟ್ಟು. ಇದು ನೋಡಿ, ನೀವು ಮುಂದ್ಗಡೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಟ್ರಕ್ ಸ್ಟಾಪು. ಆಮೇಲೆ ಇಲ್ಲೆಲ್ಲ ಮೊಬೈಲ್ ಹೋಮ್ಸ್ನ ಹಾಕಿದಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಉಳ್ಕೊಂಡು ಅವ್ರದ್ದು ಒಂಥರ ಇಲ್ಲೇ ರಾತ್ರಿ ಉಳ್ಕೊಂಡಿರ್ತಾರೆ ಈ ಮೊಬೈಲ್ ಹೋಮ್ಸ್ದಲ್ಲಿ. ಆಮೇಲೆ ತಿಂಡಿ ಮಾಡೋದಾಗಲಿ, ಬಾತ್ರೂಮ್ಸ್ ಆಗಲಿ ಎಲ್ಲವೂ ಇಲ್ಲಿ ಫೆಸಿಲಿಟಿ ಇರುತ್ತೆ. ಇಲ್ಲಿ ನೋಡಿ, ಇದು ಟ್ರಕ್ ಸ್ಟೇಷನು, ಟ್ರಕ್ಸ್ ಎಕ್ಸಿಟು, ಟ್ರಕ್ಕು ಎಲ್ಲ ಆಟೋ ಟ್ರಕ್ಸ್. ಇಲ್ಲಿ ಬಂದುಬಿಟ್ಟು ಆಟೋಸು, ನಾವು ಹೋಗ್ತಾ ಇರೋದು ಆಟೋದಲ್ಲಿ, ಅಂದರೆ ನಮ್ಮದು ಒಂದು ಕಾರ್ನಲ್ಲಿ. ಅಲ್ಲಿ ಬಂದುಬಿಟ್ಟು ಟ್ರಕ್ ಸ್ಟೇಷನ್ ಅಲ್ಲಿದೆ. ಸೊ ಇಲ್ಲಿ ಇನ್ನೊಂದೇನು ಫೆಸಿಲಿಟಿ ಇರುತ್ತೆ ಗೊತ್ತಾ, ಈ ಲವ್ಸ್ದಲ್ಲಿ ಇಲ್ಲಿ ಬಾತ್ರೂಮ್ ಕೂಡ ಇರುತ್ತೆ ಶಾವರ್ಗೆ. ಸೊ ಟ್ರಕ್ ಡ್ರೈವರ್ಸ್ ಯಾರಾದರೂ ಇಲ್ಲಿ ಬಂದುಬಿಟ್ಟು ಟ್ರಕ್ನ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಶಾವರ್ ಕೂಡ ತೊಗೋಬೋದು. ಇದು ನೋಡಿ, ಮೊಬೈಲ್ ಹೋಮು, ಅವ್ರದ್ದೇ ಆದಂಥ ಸ್ವಂತ ಕಾರು. ಸೊ ಮೊಬೈಲ್ ಹೋಮ್ದಲ್ಲಿ ಅವ್ರು ಮಲ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅದು ರೆಂಟಲ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವ್ರ ಕಾರ್ನ ತೊಗೊಂಡು ಬಂದಿರ್ತಾರೆ. ಸೊ ಕಾರ್ನ ಈ ಥರ ಅಟ್ಯಾಚ್ ಮಾಡಿಕೊಂಡು ಅವರು ಟ್ರಾವೆಲ್ನ ಮಾಡ್ತಾರೆ. ಸೊ ಕಾರ್ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಕಾರ್ ಯೂಸ್ ಮಾಡ್ತಾರೆ. ಆಮೇಲೆ ಇದು ಮೊಬೈಲ್ ಹೋಮ್ ಬಂದುಬಿಟ್ಟು ಇರೋದಕ್ಕೆ ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ನಾವು ಗ್ಯಾಸ್ ಸ್ಟೇಷನ್ಗೆ ಬಂದಿದ್ದೀವಿ ವೆಹಿಕಲ್ಗೆ ಗ್ಯಾಸ್ ಹಾಕಲಿಕ್ಕೆ. ನಾನಿವಾಗ ಮೊಬೈಲ್ನ ಬಂದ್ ಮಾಡ್ತೀನಿ. ಇದು ಗ್ಯಾಸ್ ಸ್ಟೇಷನ್ನು. ಇಲ್ಲಿ ನಾವೇನೇ ಗ್ಯಾಸ್ನ ತುಂಬಿಕೊಳ್ಬೇಕು. ನಾನು ನಿಮಗೆ ಇದ್ರ ಬಗ್ಗೆ ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ವೆರೈಟೀಸ್ ಆಫ್ ಅನ್ಲೀಡೆಡ್ ಗ್ಯಾಸೋಲಿನ್, ಆಮೇಲೆ ಅನ್ಲೀಡೆಡ್ ಪ್ಲಸ್ ಗ್ಯಾಸೋಲಿನ್, ಪ್ರೀಮಿಯಮ್ ಅಂತ ಎಲ್ಲ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ನಾವು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಹೇಗೆ ನಾವು ಗ್ಯಾಸ್ನ ಗಾಡಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಡೀಸೆಲ್ ಯಾವಾಗೂ ಗ್ರೀನ್ ಕಲರ್ದಲ್ಲಿರುತ್ತೆ. ಸೊ ಪಂಪ್ ಕೂಡ ಗ್ರೀನ್ ಕಲರ್ದಲ್ಲೇ ಇರುತ್ತೆ. ಸೊ ಇದು ಡೀಸೆಲು. ಆಮೇಲೆ ಇಲ್ಲಿ ಬಂದುಬಿಟ್ಟು ನಾವಿವಾಗ ನಮ್ಮದು ಕ್ರೆಡಿಟ್ ಕಾರ್ಡ್ನ ಹಾಕ್ತಾ ಇದ್ದೀವಿ. ಸೊ ಫಸ್ಟ್ ಕ್ರೆಡಿಟ್ ಕಾರ್ಡ್ ಹಾಕಿಬಿಟ್ಟು ಆಮೇಲೆ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇವಾಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಆಮೇಲೆ ಇಲ್ಲಿ ನಾವು ಇವಾಗ ಗ್ಯಾಸ್ ಹಾಕ್ತೀವಿ. ಇಲ್ಲಿ ನೀವು ನೋಡ್ಬೋದು 3 ವೆರೈಟಿ ಗ್ಯಾಸ್ ಇದೆ. ನಾವು ಹಾಕ್ತಾ ಇರೋದು ಪ್ರೀಮಿಯಮ್ ಅನ್ಲೀಡೆಡ್ ಗ್ಯಾಸೋಲಿನ್ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ಲಕ್ಸುರಿಯಸ್ ಕಾರ್ಗೆಲ್ಲ ಇರುತ್ತೆ. 91 ಅಂತ ಬರ್ದಿದೆಯಲ್ಲ ಅದು. ಸೊ 91% ಪೆಟ್ರೋಲ್ ಇರುತ್ತೆ. ಆಮೇಲೆ 9% ಮಾತ್ರ ಎಥನಾಲ್ ಇರುತ್ತೆ. ಸೊ ಇದು ಬಂದುಬಿಟ್ಟು ಲಕ್ಸುರಿಯಸ್ ಗಾಡಿಗೆಲ್ಲ ಹಾಕ್ತಾರೆ. ಈ ಥರ ನಾವೇನೆ ಗ್ಯಾಸ್ನ ನಾವು ತುಂಬ್ಕೋಬೇಕು. ಆಮೇಲೆ ನಾವಿಲ್ಲಿ 91 ಅಂತ ಹಿಟ್ ಮಾಡ್ತೀವಿ. ಸೊ ಆವಾಗ ಇಲ್ಲಿ 91 ಅಂತ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಇವೆರಡು ಬಂದಾಗಿದೆ. ಸೊ ಇವಾಗ ನಾವೇ ಗ್ಯಾಸ್ನ ನಾವು ವೆಹಿಕಲ್ಗೆ ಹಾಕ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು. ಆಮೇಲೆ ಇಲ್ಲಿ ಕೂಡ ಬರೆದಿರ್ತಾರೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಗ್ಯಾಸೋಲಿನ್ ರೆಕಮೆಂಡೆಡ್ ಎಸೆನ್ಸ್ ಪ್ರೀಮಿಯಮ್ ರೆಕಮೆಂಡ್ ಅಂತ ಬರೆದಿದೆ. ಸೊ ನಾವು ಪ್ರೀಮಿಯಮ್ ಅಂತ ಬರೆದಿದ್ದಾರಲ್ಲ, ಸೊ ಅದೇ ಪ್ರೀಮಿಯಮ್ನೇ ನಾವು ಹಾಕಬೇಕು. ಆಮೇಲೆ ಈ ಥರ ನಾವು ಕ್ಲಚ್ನ ಮುಂದೆ ಸರಿಸ್ಬಿಟ್ಟು ನಾವು ಈ ಥರ ಇಟ್ಟರು ಕೂಡ ಗ್ಯಾಸ್ ತಂತಾನೇ ತುಂಬಿಕೊಳ್ತಾ ಹೋಗುತ್ತೆ. ಸೊ ಅದನ್ನ ಹಿಡ್ಕೊಂಡು ನಿಂತ್ಕೋಬೇಕು ಅಂತ ಏನೂ ಇಲ್ಲ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಇದು ಗ್ಯಾಲನ್ಸ್ದಲ್ಲಿರುತ್ತೆ. ಸೊ ಮೇಲ್ಗಡೆ ಬಂದುಬಿಟ್ಟು ಪ್ರೈಸು, ಕೆಳಗಡೆ ಲೈನ್ ಬಂದುಬಿಟ್ಟು ಎಷ್ಟು ನಾವು ಗ್ಯಾಲನ್ಸ್ನ ವೆಹಿಕಲ್ಗೆ ಹಾಕ್ತಾ ಇದ್ದೀವಿ ಅನ್ನೋದು ನಿಮಗೆ
ತೋರಿಸ್ತೀವಿ. ಸೊ ನೀವು ನೋಡ್ಬೋದು 10 cent ಆಫ್ ಅಂತ ಇದು ಗ್ಯಾಸ್ ಸ್ಟೇಷನ್ದಲ್ಲಿ ಬರೆದಿದ್ದಾರೆ. ಸೊ ಈ ಥರ ಅವರು ಕೊಟ್ಟಿರ್ತಾರೆ, ಸೇವ್ ಆನ್ ಯುವರ್ ಫ್ಯೂಯಲ್ ಅಂತ. ಇದು ಆ್ಯಪ್ ಮುಖಾಂತರ ನೀವು ಮಾಡಿಕೊಂಡ್ರೆ ನಿಮಗೆ ಕೂಪಾನ್ಸ್ ಸಿಗುತ್ತೆ. ಕೂಪಾನ್ಸ್ ಮೂಲಕ ನಿಮಗೆ 10 cent ಆಫ್ ಬರುತ್ತೆ 1 ಗ್ಯಾಲನ್ಗೆ. ಸೊ ನಾವಿವಾಗ ಎಷ್ಟು ಗ್ಯಾಲನ್ ಹಾಕ್ತಾ ಇದ್ದೀವಿ, ಎಷ್ಟು $ದು ಅಂತ ಅದು ಚೆಕ್ ಮಾಡೋಣ. ನಾವು ಇಲ್ಲೇನು ಸೆಟ್ ಮಾಡಿರೋದಿಲ್ಲ, ಅದು ಆಟೋಮೆಟಿಕ್ ಆಗೇ ಆಫ್ ಆಗುತ್ತೆ ಗ್ಯಾಸ್ ಫುಲ್ ಆದಮೇಲೆ. ನೋಡ್ಬೋದು. ಹಾಂ, ಓಕೆ. ಇವಾಗ ನೀವು ನೋಡ್ಬೋದು 15 gallons 840 ಆದಮೇಲೆ ಆಟೋಮೆಟಿಕ್ಕಾಗಿ ಬಂದಾಯಿತು. ಸೊ ಇವಾಗ ನಮ್ಮ ಪ್ರೈಸ್ ಬಂದುಬಿಟ್ಟು $57.64 ಆಗಿದೆ. ಸೊ ಇದು 87 ಬಂದುಬಿಟ್ಟು ಅನ್ಲೀಡೆಡ್ ವೆಹಿಕಲ್ಸ್ಗೆ. ಇದು ಆಮೇಲೆ ರಿಸಿಪ್ಟ್ ಬಂತು ನೋಡಿ ನಮ್ಮದು. ಎಸ್, ಸೊ 87 ಅಂದರೆ ಇದರಲ್ಲಿ 13% ಇಥನಾಲ್ ಇರುತ್ತೆ. 89 ಬಿದ್ದುಬಿಟ್ಟು ಇದೆಲ್ಲ ಸ್ಪೋರ್ಟ್ಸ್ ವೆಹಿಕಲ್ಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ 11% ಇಥನಾಲ್ ಇರುತ್ತೆ. ಸೊ ಇದ್ರ ಬಗ್ಗೆ ಇದು ಚಿಕ್ಕ ಒಂದು ನಿಮಗೆ ಇಂಟ್ರೊಡಕ್ಷನ್. ಇಲ್ಲಿ ನೋಡ್ಬೋದು ಅಕ್ಕಪಕ್ಕ ಎಲ್ಲ ಈ ಥರ ಡಸ್ಟ್ಬಿನ್ಸ್ ಎಲ್ಲ ಇರುತ್ತೆ. ಆಮೇಲೆ ಈ ಥರ ಎಲ್ಲ ಟಿಶ್ಯೂ ಪೇಪರ್ ಎಲ್ಲ ರೋಲ್ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿ ಗ್ಯಾಸ್ ಸ್ಟೇಷನ್ನ ಮೇಂಟೈನ್ ಕೂಡ ಮಾಡಿರ್ತಾರೆ. ಆಮೇಲೆ ಇಲ್ಲಿ ವೈಪರ್ಸ್ ಕೂಡ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಇದು ವೈಪರ್ ಇಲ್ಲಿಟ್ಟಿದ್ದಾರೆ ಅವರು, ಬಟ್ ಒಂದೊಂದು ಸರಿ ವೈಪರ್ ಕೂಡ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ ಅವರು ಡೀಸೆಲ್ನ ಹಾಕ್ತಾ ಇದ್ದಾರೆ ಅವ್ರ ವೆಹಿಕಲ್ಗೆ, ಪಿಕಪ್ ಟ್ರಕ್ಕಿಗೆ. ಆಮೇಲೆ ಅವರು ಈ ಥರ ಇದನ್ನ ಅಟ್ಯಾಚ್ ಮಾಡಿಕೊಂಡು ಬಂದಿದ್ದಾರೆ ಅವ್ರದ್ದು ಒಂದು ಸ್ಟೋರೇಜ್ ಹೋಮ್ನ. ಇಲ್ಲಿ ಈ ಥರ ವೈಪರ್ಸ್ ಇಟ್ಟಿರ್ತಾರೆ ಇಲ್ಲಿ. ಆ ವೈಪರ್ಸ್ ತೊಗೊಂಡು ನೀವು ಗಾಡಿಯ ಗ್ಲಾಸನ್ನು ಎಲ್ಲ ನೀವು ಕ್ಲೀನ್ ಕೂಡ ಮಾಡ್ಕೋಬೋದು. ಈ ರೀತಿ ಎಲ್ಲ ಗ್ಯಾಸ್ ಸ್ಟೇಷನ್ದಲ್ಲಿ ಕೂಡ ಈ ಥರ ಫೆಸಿಲಿಟಿ ಇರುತ್ತೆ. ಲಿಕ್ವಿಡ್ ಇರುತ್ತೆ ಅದರಲ್ಲಿ, ಬರೀ ನೀರಲ್ಲ, ಲಿಕ್ವಿಡ್ ಇರುತ್ತೆ. ನೀವು ನೋಡ್ಬೋದು ಆ ಹುಡುಗ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಅವನ ಪಿಕಪ್ ಟ್ರಕ್ದು ಗ್ಲಾಸ್ನ. ನೀವು ನಮ್ಮ ಗಾಡಿ ಕೂಡ ನೋಡ್ಬೋದು, ಚೆನ್ನಾಗಿ ವೈಪ್ ಮಾಡ್ತಾ ಇದ್ದಾರೆ. ಎಸ್, ಫ್ರಾಂಚೈಸ್ ಗ್ರೂಪ್ ಇದು ತುಂಬ ಇದು ನೋಡ್ತಾ ಇರ್ಬೋದು ನೀವು, ಲವ್ಸ್ ಅಂತ ಹೇಳಿಬಿಟ್ಟು. ಇದು ಗ್ಯಾಸ್ ಸ್ಟೇಷನ್ ಏನಿದೆ ಅಲ್ಲ, ಇದು ಇಂಟರ್ ಸ್ಟೇಟಲ್ಲಿ ಇದು ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ಕಾರ್ಗಳು ಈ ಥರ ಎಲ್ಲ ಗ್ಯಾಸ್ನ ತುಂಬ್ಕೊಳ್ಳಿಕ್ಕಿದೆ. ಇದು ಒಂದು ತುಂಬ ದೊಡ್ಡ ಫ್ರಾಂಚೈಸಿ ಇದು. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ ಇದು ಇಂಟರ್ ಸ್ಟೇಟ್ದಲ್ಲಿ ಮಾತ್ರ ಇರುತ್ತೆ ಈ ಲವ್ಸ್ ಬಂದುಬಿಟ್ಟು. ಇದು ಒಂದು ತುಂಬ ದೊಡ್ಡ ಗ್ಯಾಸ್ ಸ್ಟೇಷನ್. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ತುಂಬ ಗ್ಯಾಸ್ ಸ್ಟೇಷನ್, ಎಷ್ಟು ಪಂಪ್ಗಳಿದೆ ಅಂತ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಬಂದುಬಿಟ್ಟು ಎಷ್ಟು ಇಲ್ಲಿ 16 ಪಂಪ್ ಸ್ಟೇಷನ್ಸ್ ಇದೆ. ಎಸ್, 16 ಪಂಪ್ ಸ್ಟೇಷನ್ಸ್ ಇದೆ. ಆಮೇಲೆ ಆ ಕಡೆ ಎಲ್ಲ ನೀವು ನೋಡ್ತಾ ಇರ್ಬೋದು ಟ್ರಕ್ಕಲ್ಲೆಲ್ಲ ನಿಂತಿದೆ. ಸೊ ಅದು ಬಂದುಬಿಟ್ಟು ಹೈವೇ, ಮತ್ತು ಆಮೇಲೆ ಹೈವೇಗೆ ಕನೆಕ್ಟ್ ಆಗ್ತಾರೆ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ನಾವು ಸ್ಟೋರ್ ಹೇಗಿದೆ ಅಂತ ನೋಡೋಣ. ಅದು ಬಂದುಬಿಟ್ಟು ಅಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ. ಇವ್ರು ಕಾರ್ ಪಾರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಕಾರ್ ಪಾರ್ಕ್ ಮಾಡಿ ಬರಲಿ. ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ ಒಳಗಡೆ ಏನೆಲ್ಲ ಇದೆ, ಹೇಗೆಲ್ಲ ಇದೆ ಅಂತ ಹೇಳಿಬಿಟ್ಟು. ಇವಾಗ ಇಲ್ಲಿ ಹೊಸ ಹೊಸ ಮನೆಗಳು ಆಗ್ತಾಯಿದೆ ಅನಿಸುತ್ತೆ. ಇಲ್ಲಿ ಟೌನ್ ಬಿಲ್ಡ್ ಆಗ್ತಾ ಇದೆ. ನೀವು ನೋಡ್ಬೋದು ಅಲ್ಲಿ ಕೂಡ ಒಂದು ಮೊಬೈಲ್ ಹೋಮ್, ಅವ್ರ ಕಾರ್ನ ಅವರು ಹೇಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಎಸ್, ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಪ್ರೊಫೈನ್ ಗ್ಯಾಸ್ ಅಂತ ಹೇಳಿ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಚಿಕ್ಕ ಚಿಕ್ಕ ಸಿಲಿಂಡರ್ಗಳೆಲ್ಲ ಇರುತ್ತೆ. ಇಲ್ಲಿ ಬಾರ್ಬಿಕ್ಯೂ ಅಂತ ಹೇಳಿ ಗಾರ್ಡನ್ದಲ್ಲಿ ಮಾಡೋದಾಗಲಿ ಅಥವಾ ಅವ್ರ ಬ್ಯಾಕ್ ಯಾರ್ಡ್ದಲ್ಲಿ ಎಲ್ಲ ಅಡುಗೆಗಳನ್ನ ಮಾಡ್ತಾರೆ ಅವರು. ಸೊ ಇದನ್ನ ಅವರು ಇಲ್ಲಿ ಬಂದುಬಿಟ್ಟು ಗ್ಯಾಸ್ನ ತುಂಬ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಐಸ್, ಇಲ್ಲಿ ತುಂಬ ದೊಡ್ಡ ದೊಡ್ಡ ಬ್ಯಾಗ್ ಎಲ್ಲ ಐಸ್ ಎಲ್ಲ ಇರುತ್ತೆ. ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಹೋಗ್ತಾರಲ್ಲ, ಆವಾಗ ಇದನ್ನ ಅವರು ಇಲ್ಲಿ ಬಂದುಬಿಟ್ಟು ಐಸ್ ಬ್ಯಾಗ್ಗಳನ್ನ ತೊಗೊಂಡು ಹೋಗ್ತಾರೆ.
ಇದು ಬಂದುಬಿಟ್ಟು ಈ ಸೈನ್ ನೋಡ್ತಾ ಇದ್ದೀರಲ್ಲ, ಪಾರ್ಕಿಂಗ್ ಓನ್ಲಿ ಫಾರ್ ಹ್ಯಾಂಡಿಕ್ಯಾಪ್ ಅಂತ. ಆಮೇಲೆ ಯಾರು ವೀಲ್ ಚೇರ್ ಮೇಲೆ ಡ್ರೈವ್ ಮಾಡ್ತಾರೆ ಅವ್ರಿಗೆಲ್ಲ ಇದು ಪಾರ್ಕಿಂಗ್ ಲಾಟು, ಅವ್ರಿಗೋಸ್ಕರನೇ ರಿಸರ್ವ್ ಮಾಡಿಟ್ಟಿರ್ತಾರೆ. ಇಲ್ಲಿ ಬೇರೆ ನಾರ್ಮಲ್ ಜನ ಯಾರೂ ಪಾರ್ಕಿಂಗ್ ಮಾಡೋ ಹಾಗಿಲ್ಲ. ಈ ಒಂದು ವೇಳೆ ಯಾರಾದರೂ ನಾರ್ಮಲ್ ಜನ ಪಾರ್ಕಿಂಗ್ ಮಾಡಿದರೆ ಅವ್ರಿಗೆ $300 ಫೈನ್ ಮಾಡ್ತಾರೆ. ನಾವಿವಾಗ ಈ ಸ್ಟೋರ್ ಒಳಗಡೆ ಹೋಗ್ತಾ ಇದ್ದೀವಿ. ನೀವು ಈ ಸ್ಟೋರ್ನ ನೋಡ್ಬೋದು. ಇಲ್ಲಿ ATM ಕೂಡ ಇಟ್ಟಿರ್ತಾರೆ. ಸೊ ನಿಮ್ಗೆ ಏನಾದರೂ ಹಣ ತಗೋಬೇಕು ಅಂದರೆ. ಆಮೇಲೆ ಇಲ್ಲಿ ಎಲ್ಲವೂ ಸಾಮಾನುಗಳು ನಿಮಗೆ ಸಿಗುತ್ತೆ. ನಾರ್ಮಲ್ ಆಗಿ ಪ್ರೈಸ್ ಬಂದುಬಿಟ್ಟು ನನಗೇನು ಅಷ್ಟೊಂದು ಕಾಸ್ಟ್ಲಿ ಅಂತ ಅನಿಸಲ್ಲ ಗ್ಯಾಸ್ ಸ್ಟೇಷನ್ದಲ್ಲಿ. ಆಮೇಲೆ ಈ ಥರ ಎಲ್ಲ ರೆಡಿಮೇಡ್ ಫುಡ್ ಇರುತ್ತೆ. ಇದನ್ನ ಮೈಕ್ರೋವೇವ್ದಲ್ಲಿ ಹಾಕಿದರೆ ಸಾಕು, ನೂಡಲ್ಸ್ ಎಲ್ಲ ರೆಡಿಯಾಗಿ ಬರುತ್ತೆ. ಸೊ ಇಲ್ಲಿ ಜಾಸ್ತಿ ಬಂದುಬಿಟ್ಟು ಚಿಕನ್ ಆ ಥರ ಎಲ್ಲ ಇರುತ್ತೆ. ಸೊ ನಾನು ಅದನ್ನ ಯಾವುದು ತಿನ್ನಲ್ಲ. ಸೊ ಹೀಗಾಗಿ ನಾನು ಇದು ಯಾವುದು ತಗೊಳ್ತಾ ಇಲ್ಲ. ಸೊ ಇದು ಬಂದುಬಿಟ್ಟು ಡಾಗು ಕ್ಯಾಟ್ ಫುಡ್ ಎಲ್ಲ ಇರುತ್ತೆ, ನೋಡ್ಬೋದು. ಆಮೇಲೆ ಇಲ್ಲೆಲ್ಲ ಚಿಪ್ಸ್ ವೆರೈಟೀಸ್ ಎಲ್ಲ ಇದೆ ನೋಡಿ, ಲೇಸು ಆ ಥರ ಎಲ್ಲ ನೋಡ್ಬೋದು ನೀವು. ಚಿಪ್ಸ್ ಸೆಕ್ಷನು. ಆಮೇಲೆ ಇಲ್ಲಿ ಬಂದುಬಿಟ್ಟು ಕೋಲ್ಡ್ ಡ್ರಿಂಕ್ಸ್ ಸೆಕ್ಷನ್. ತುಂಬ ವೆರೈಟೀಸ್ ಆಫ್ ಕೋಲ್ಡ್ ಡ್ರಿಂಕ್ಸು, ಎನರ್ಜಿ ಡ್ರಿಂಕ್ಸು ಎಲ್ಲ ಇದೆ. ವೆರೈಟೀಸ್ ಆಫ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ನೋಡ್ಬೋದು. ಕೋಲ್ಡ್ ಕಾಫಿ, ಕ್ಯಾಫೆಚಿನೋ, ಸ್ಟಾರ್ಬಕ್ಸ್ದು ಎಲ್ಲ ಇದೆ. ವಾಟರ್ ಇದೆ. ವಾಟರ್ದಲ್ಲಿ ಕೂಡ ತುಂಬ ವೆರೈಟೀಸ್ ಇರುತ್ತೆ ಕ್ವಾಂಟಿಟಿ ಮೇಲೆ. ಆಮೇಲೆ ತುಂಬ ಕಂಪ್ನಿಗಳದೆಲ್ಲ ನೋಡ್ಬೋದು ನೀವು. ಈ ಥರ ಎಲ್ಲ ದೊಡ್ಡ ದೊಡ್ಡ ಫ್ರಿಡ್ಜಸ್ದಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಬೈ ಟು ಗೆಟ್ ಒನ್ ಫ್ರೀ ಅಂತ ಆಫರ್ ಕೂಡ ಇಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಫ್ರೋಝನ್ ಫುಡ್ಸು, ಐಸ್ ಕ್ರೀಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಎಲ್ಲವೂ ಈ ಥರ ಫ್ರೋಝನ್. ಸೊ ಇಲ್ಲಿ ಬಂದುಬಿಟ್ಟು ವಾಶ್ರೂಮ್ಸ್ ಇದೆ, ಮೆನ್ಸ್ ಆ್ಯಂಡ್ ವುಮೆನ್ಸು. ಓಕೆ, ಸೊ ನಾವು ಇಲ್ಲಿ ನೋಡೋಣ. ಆಮೇಲೆ ಇಲ್ಲಿ ಬಟ್ಟೆಗಳು ಕೂಡ ಇಟ್ಟಿರ್ತಾರೆ, ಲೈಕ್ ಟೀ ಶರ್ಟ್ ಆ್ಯಂಡ್ ಆಲ್. ಯಾಕಂದರೆ ಯಾರೇ ಟ್ರಾವೆಲರ್ಸ್ ಆಗಿರಲಿ ಇಲ್ಲೆಲ್ಲ ಶವರ್ ತೊಗೊಳ್ತಾರೆ ಆ ಥರ ಎಲ್ಲ. ಸೊ ಟ್ರಕ್ ಡ್ರೈವರ್ಸ್ ಆಗಿರ್ಬೋದು ಎಲ್ಲ. ಸೊ ಹೀಗಾಗಿ ಇಲ್ಲಿ ಮಕ್ಕಳಿಗೆ ಟಾಯ್ಸ್ ಆಗಲಿ, ಹ್ಯಾಟ್ಸ್ ಆಗಲಿ ಎಲ್ಲವೂ ಇದೆ. ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ಲವ್ಸಲ್ಲಿ ನಾನು ನೋಡಿದ್ದೆ ಕ್ರಿಸ್ಟಲ್ಸ್ ಕೂಡ ಇತ್ತು, ಕ್ರಿಸ್ಟಲ್ ಬ್ರಾಸ್ಲೆಟ್ ಕೂಡ ಇತ್ತು. ಇಲ್ಲಿ ನೋಡ್ಬೋದು ಸಾಕ್ಸು, ಚಪ್ಪಲು ಈ ಥರ ಎಲ್ಲವೂ ಇಟ್ಟಿದ್ದಾರೆ, ನೋಡ್ಬೋದು ನೀವೆಲ್ಲ. ಈ ಜಾಕೆಟು ಈ ಥರ ತುಂಬ ವೆರೈಟಿ ಫುಡ್ ಇರುತ್ತೆ. ನಾನು ಯಾವುದೂ ಈ ಫುಡ್ನ ತಿನ್ನಲ್ಲ, ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ. ಸೊ ಜಸ್ಟ್ ನಿಮಗೋಸ್ಕರ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ನೋಡ್ಬೋದು ಕೂಲಿಂಗ್ ಗ್ಲಾಸಸ್, ತುಂಬ ವೆರೈಟಿ ಇದೆ ಕೂಲಿಂಗ್ ಗ್ಲಾಸಸ್ಸು. ಮಕ್ಕಳಿಗೆ ಟಾಯ್ಸು. ಓ ಇಲ್ಲಿ ಕೂಡ ಇದೆ, ಕ್ರಿಸ್ಟಲ್ ಅಲ್ಲ ಅನಿಸುತ್ತೆ ಇದು, ಬಟ್ ಕೀ ಚೈನ್ಸ್. ಯಸ್, ಸೊ ನೋಡ್ಬೋದು. ಸೊ ಇದು ಬಂದುಬಿಟ್ಟು ಕೀ ಚೈನ್ ಸೆಕ್ಷನು. ತುಂಬ ಚೆನ್ನಾಗಿದೆ ಕೀ ಚೈನ್ಸ್ ಎಲ್ಲ. ನೋಡಿ ಕಿಚನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಕಿಚನ್ಸ್ ಅಲ್ವಾ. ಎಸ್, ಆಮೇಲೆ ಇಲ್ಲಿ ಬಂದುಬಿಟ್ಟು ಸ್ಟಿಕ್ಕರ್ಸ್ ಎಲ್ಲ ಇದೆ. ಆಮೇಲೆ ಇದು ಬಂದುಬಿಟ್ಟು ಮೊಬೈಲ್ ಚಾರ್ಜರು. ಎಷ್ಟು ಉದ್ದಾಗಿದೆ ನೋಡಿ ಮೊಬೈಲ್ ಚಾರ್ಜರು. 2 ಮೊಬೈಲ್ ಚಾರ್ಜರ್ ಇದೆ ಇದರಲ್ಲಿ, 2 ಇದೆ ಇದರಲ್ಲಿ, ಅಂದರೆ ಉದ್ದುದ್ದ 2 ಇದೆ. ಸೊ ಬಂದುಬಿಟ್ಟು $16.99 ಅಂದರೆ $17. ಇಲ್ಲಿ ನೀವು ನೋಡ್ಬೋದು ಎಲ್ಲವೂ ಆಟೋ ಪಾರ್ಟ್ಸ್ ಆಗಿರಲಿ ಅಥವಾ ಹೆಡ್ಫೋನ್ಸು, ಮಕ್ಕಳಿಗೆ ಟಾಯ್ಸು ಎಲ್ಲವೂ ಇದೆ. ಗಿಫ್ಟ್ ಐಟಮ್ಸು ಎಲ್ಲವೂ ಕೂಡ ಚೆನ್ನಾಗಿದೆ. ಇದು ಬಂದುಬಿಟ್ಟು ಎಲ್ಲವೂ ವೆಹಿಕಲ್ದು. ಇಲ್ಲಿ ಚಾಕ್ಲೇಟ್ಸ್ ಆ ಥರ ಎಲ್ಲವೂ ಇಟ್ಟಿದ್ದಾರೆ. ನಾನಿದು ಯಾವುದು ತೊಗೊಳ್ತಾ ಇಲ್ಲ. ಅಜ್ಜಿಗೆ ಕೋಲ್ ಕೂಡ ಇದೆ. ಓಕೆ, ಇದನ್ನ ನೋಡ್ಬೋದು. ಇಲ್ಲಿ ಕೂಡ ಒಂದು ATM ಇದೆ. ಆಮೇಲೆ ಇದೆಲ್ಲವೂ ವೆಹಿಕಲ್ ಪಾರ್ಟ್ಸು.
ಕಾಫಿ ಮಗ್ಸು, ಥರ್ಮಲ್ದೆಲ್ಲ ಇದೆ, ಬ್ಯಾಗ್ಸು ಈ ಥರ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಲಾಂಡ್ರಿ ಮತ್ತು ಶಾವರ್ಸ್ ಅಂತ ಹೇಳಿ ಬರೆದಿದ್ದಾರೆ. ಶಾವರ್ಗೆ ನನಗೆ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ, ಬಟ್ ನಾನು ನಿಮಗೆ ಇಲ್ಲೇ ಹಾಗೆ ದೂರದಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ಲಾಂಡ್ರಿ ಕೂಡ ಅಂತ ಇರುತ್ತೆ, ಅಂದರೆ ವಾಶ್ ಮಿಷಿನ್ ಎಲ್ಲ ಇರುತ್ತೆ. ನೀವು ಇದನ್ನ ನೋಡ್ಬೋದು, ಇಲ್ಲಿ ಒಂದು ಶಾವರ್ ಓಪನ್ ಇಟ್ಟಿದ್ದಾರೆ. ಸೊ ಹೀಗಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಕಡೆ ಬಂದುಬಿಟ್ಟು ಸ್ನಾನ ಮನೆ, ಇಲ್ಲಿ ಬಂದುಬಿಟ್ಟು ಟಾಯ್ಲೆಟ್ ಎಲ್ಲ ಈ ಥರ ಇರುತ್ತೆ. ಆಮೇಲೆ ನಾನು ನಿಮಗೆ ಲಾಂಡ್ರಿ ತೋರಿಸ್ತೀನಿ. ಲಾಂಡ್ರಿಗೆ ಹೋಗಿಬಿಟ್ಟು ಈ ಥರ ಎಲ್ಲ ಶಾವರ್ ಇರುತ್ತೆ, ಇಲ್ಲೆಲ್ಲ ಸ್ನಾನ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಇದು ಬಂದುಬಿಟ್ಟು ಲಾಂಡ್ರಿ ಅಂದರೆ ಇಲ್ಲಿ ಬಂದುಬಿಟ್ಟು ನಮ್ಮ ಬಟ್ಟೆಗಳನ್ನೆಲ್ಲ ನಾವು ಹಾಕ್ಕೊಳ್ಬೋದು. ಅದೇ ಶೋದು ಈ ಥರ. ಇಲ್ಲಿ ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ದಿಂದ ಕೂಡ ಪೇ ಮಾಡ್ಬೋದು. ಇಲ್ಲಾಂದರೆ ನೀವು ಇಲ್ಲಿ ಕಾಯಿನ್ಸ್ ಕೂಡ ಹಾಕ್ಬೋದು. ಕಾಯಿನ್ಸ್ ಹಾಕಿಬಿಟ್ಟು ಈ ಥರ ನಿಮಗೆ ಮಷಿನ್ ಸಿಗುತ್ತೆ. ಮಷಿನ್ದಲ್ಲಿ ನೀವು ಇದು ವಾಷರು, ಆಮೇಲೆ ಇದು ಡ್ರೈಯರು, ಈ ಥರ ಇರುತ್ತೆ ಮಷಿನ್ಸು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ನೋಡ್ಬೋದು. ಅಲ್ಲಿ ಒಬ್ರು ಯಾರು ತಮ್ಮ ಬಟ್ಟೆನ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ವಾಶ್ ಮತ್ತು ಶವರ್ ಏರಿಯಾ. ಈ ಶವರ್ಗೆ ಹೋಗಬೇಕು ಅಂತ ಅಂದರೆ ಇಲ್ಲಿ ನೀವು ಹಣ ಪೇ ಮಾಡಿದ ಮೇಲೆ ಇಲ್ಲಿ ವೇಟಿಂಗ್ ಟೈಮ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಈಗ ನೆಕ್ಸ್ಟ್ ವೇಟಿಂಗ್ ಟೈಮ್, ಎಸ್ಟಿಮೇಟ್ ವೇಟ್ ಟೈಮ್ ಬಂದುಬಿಟ್ಟು 10 to 30 minutes ಅಂತ ಬರೆದಿದ್ದಾರೆ. 34 ಕಸ್ಟಮರ್ ಶವರ್ ವೇಟಿಂಗ್ದಲ್ಲಿ ಇದ್ದಾರೆ ಕಸ್ಟಮರ್ಸು. ಇದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ನಿಮಗೆ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಇಲ್ಲಿ ಪೇ ಮಾಡಿ ಬಂದಿರ್ತೀರಲ್ಲ, ಅವ್ರು ನಿಮಗೆ ಒಂದು ಕೋಡ್ನ ಕೊಟ್ಟಿರ್ತಾರೆ. ಈ ಶವರ್ಗೆ ಹೋಗಬೇಕು ಅಂದರೆ ನೀವು ಹಾಗೆ ಹೋಗೋ ಹಾಗಿಲ್ಲ. ನೀವು ಇಲ್ಲಿ ಕೋಡ್ ಇರುತ್ತೆ ಬಾಗಿಲ ಹತ್ರ, ಈ ಕೋಡ್ ಕೊಟ್ಟಿರ್ತಾರೆ. ಈ ಕೋಡ್ನ ನೀವು ಇಲ್ಲಿ ಬಟನ್ ಒತ್ತಿ ನೀವು ಕೋಡ್ ಹಾಕಿದಾಗ ಮಾತ್ರ ಶವರ್ ಬಾಗಿಲ ತೆರ್ಕೊಳುತ್ತೆ. ಇವಾಗ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿರೋದ್ರಿಂದ ಈ ಶವರ್ ಡೋರ್ ಓಪನ್ ಆಗಿದೆ. ಈ ಥರ ಇಲ್ಲಿ ಕೋಡ್ ಇರುತ್ತೆ. ಕೋಡ್ ನಿಮಗೆ ಕೊಡ್ತಾರೆ, ಆವಾಗ ಮಾತ್ರ ಅದು ನಿಮಗೆ ಶವರ್ ಡೋರ್ ಓಪನ್ ಆಗುತ್ತೆ. ನೀವು ಒಳಗಡೆ ಹೋಗಿ ಶವರ್ನ ತಗೋಬೋದು. ಇಲ್ಲಿ ನಾವು ಹಿಂದ್ಗಡೆ ಬಂದಿದ್ದೀವಿ. ಇದು ಟ್ರಕ್ ಸೆಕ್ಷನು. ಇದಕ್ಕೆ ಇದು ಬಂದ್ಬಿಟ್ಟು ಟ್ರಕ್ಕು. ಆಮೇಲೆ ಇದ್ರ ಬಗ್ಗೆ ನಮ್ಮ ಮನೆಯವರು ಎಕ್ಸ್ಪ್ಲೇನ್ ಮಾಡ್ತಾರೆ. So this is called the US regular truck. So this will carry all the transportation goods from one state to other states. This is a big trucks. So this is only for the commercial transportation purpose. All the commercial carriers, they come here, and this is the truck stop for them to fueling the gas. They take rest and they do purchase the gas, all the stuff for they stay here 1 or 2 days. As how the truck life there, the truck drivers, they spend a lot of time here. So this is for usually like usually in India there is a big dhaba there. So he is only the loud truck stations. The loud truck station is one of the big in entire USA. So they accommodate so many things for them, like the shower, laundry, food stuff, all the truck parts, all the gasoline, fuel products. So they are available for them, and they do truck maintenance as well here. So this is one of the big things in the highway interstate Lowe's truck station.